ಆಲಗೂರ ಸಮೀಪದ ಜಮೀನಿನ ವಿವಾದಕ್ಕೆ ಸಂಬಂಧಿಸಿದಂತೆ ಶಹಾ ಮುಜಮ್ಮೀಲಾ ಖಾದ್ರಿ ಅವರು ಇಂದು ಸ್ಪಷ್ಟನೆ ನೀಡಿದ್ದಾರೆ. ಅಧಿಕಾರಿಗಳ ವಿರುದ್ಧ ಆರೋಪ ಮಾಡುತ್ತಿರುವುದು ಸತ್ಯಕ್ಕೆ ದೂರವಾದ ವಿಷಯ ಎಂದು ಅವರು ಖಡಕ್ಕಾಗಿ ತಿಳಿಸಿದ್ದಾರೆ. ನಗರದ ಆಲಗೂರ ಸಮೀಪದ ಜಮೀನಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಹಾ ಮುಜಮ್ಮೀಲಾ ಖಾದ್ರಿ, ಈ ಜಮೀನು ಸುಮಾರು ವರ್ಷಗಳ ಹಿಂದಿನಿಂದಲೇ ತಮ್ಮ ಪೂರ್ವಜರ ಆಸ್ತಿಯಾಗಿದ್ದು, ಒಟ್ಟು 23 ಎಕರೆ ವಿಸ್ತೀರ್ಣ ಹೊಂದಿದೆ ಎಂದು ಹೇಳಿದರು. ಈ ಜಮೀನನ್ನು 5 ಹಿಸ್ಸಾಗಳಾಗಿ ವಿಭಜಿಸಲಾಗಿದ್ದು, ಮೊದಲ ಹಿಸ್ಸೆ 9 ಗುಂಟೆ, ಎರಡನೇ ಹಿಸ್ಸೆ 3 ಎಕರೆ 22 ಗುಂಟೆ, ಮೂರನೇ ಹಿಸ್ಸೆ 2 ಎಕರೆ 37 ಗುಂಟೆ, ನಾಲ್ಕನೇ ಹಿಸ್ಸೆ 3 ಎಕರೆ 22 ಗುಂಟೆ ಮತ್ತು ಐದನೇ ಹಿಸ್ಸೆ 12 ಎಕರೆ 29 ಗುಂಟೆ ವಿಸ್ತೀರ್ಣ ಹೊಂದಿದೆ ಎಂದು ವಿವರಿಸಿದರು. ಮೂಲ ದಾಖಲಾತಿಗಳ ಪ್ರಕಾರ ಜಮಖಂಡಿ ಉಪವಿಭಾಗಾಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಪರಿಶೀಲನೆ ನಡೆಸಿ ದಾಖಲೆಗಳನ್ನು ಮಾಡಿದ್ದಾರೆ. ಆದರೂ ಅಧಿಕಾರಿಗಳ ವಿರುದ್ಧ ಸುಳ್ಳು ಆರೋಪಗಳನ್ನು ಮಾಡಲಾಗುತ್ತಿದೆ ಎಂದು ಅವರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಅಧಿಕಾರಿಗಳ ಮೇಲೆ ಸುಳ್ಳು ಆರೋಪ ಐತಿ. ಅಧಿಕಾರಿಗಳು ಏನು ನಮ್ಮ ಮನಿಗ್ ಬಂದ ನೀವು ತಗೋರಿ ನೀವು ಮಾಡ್ರಿ ಅಂತ ಹೇಳಿ ಅವ್ರ ಮನಿಗೂ ಹೋಗಿಲ್ಲ, ನಮ್ಮ ಮನಿಗೂ ಬಂದಿಲ್ಲ. ನಾವು ಹೋಗಿ ಅವ್ರ ಕಡೆ ಏನಂತ ಹೇಳಿ ನಮ್ದು ಇದು ಪ್ರಾಬ್ಲಮ್ ಐತಿ, ನೀವು ಎಲ್ಲ ಬಗೆಹರಿಸ್ಕೊಡ್ರಿ ಅಂತ ಹೇಳಿ. ಈಗ ಅವ್ರಿಗೆ ದಾಖಲೆಗಳೊಳಗೆ ಏನೈತಿ ಕಾನೂನು ಬದ್ಧವಾಗಿ ಏನೈತಿ ಅದನ್ನ ಅವ್ರು ಮಾಡವ್ರಲ್ಲ. ಇರ್ಲಿಕ್ಕೆ ನಮ್ಮ ಮನಿದ ಇದೆ ಅಂತ ಹೇಳಿ ನಮಗ್ ಕೊಡಂಗಿಲ್ಲ, ನಿಮ್ಮ ಮನಿದ ನಿಮಗ್ ಕೊಡಂಗಿಲ್ಲ. ಅದ್ರ ಸಲುವಾಗಿ ನಾವು ಹೋಗಿ ಅವ್ರ ಕಡೆ. ಅಧಿಕಾರಿಗಳು ಏನ್ ಬಂದು ನಮಗೆ ಏನು ಮಾಡಿಲ್ಲ. ಈಗ ಜಮಖಂಡಿ ಕ್ಷೇತ್ರದಲ್ಲಿ ಬರುವ 621 ಸರ್ವೆ ನಂಬರ್, ಇದ್ರ ಬಗ್ಗೆ ಒಂದು ವಾದ ವಿವಾದ ನಡೆದಿರ್ತದೆ. ಅಂದ್ರೆ ಅದು ಮೊದ್ಲಿಂದ ನಡೆದೈತಿ, ಹಳೆ ಕಾಲದಿಂದ. ಈಗಾದ್ರೂ ನಡೆದಿದ್ದೈತಿ. ಆದ್ರ ಕೆಲವು ನಮ್ಮ ಇದ್ರೊಳಗೆ ಇದ್ದಿದ್ದ ಪ್ರತಿಪಕ್ಷಿಗಳ ನ್ಯೂಸ್ ಚಾನೆಲ್ ಮುಖಾಂತರ ಒಂದು ಸ್ವಲ್ಪ ಅಧಿಕಾರಿಗಳ ಮೇಲೆ ಆರೋಪ ಮಾಡುದು ಮತ್ತೆ ನಮ್ಮ ಮೇಲೆ ಆರೋಪ ಮಾಡುದನ್ನ ಮಾಡ್ಯಾರ. ಅದ ವಿಷಯಕ್ಕಾಗಿ ನಾವು ಇವತ್ತು ಇಲ್ಲಿ ಜಮಾಗಿ ಅದರದ ಉತ್ತರವನ್ನು ಕೊಡಾಕ ನಾವು ಇಲ್ಲಿ ನಿಂತಿದೀವಿ. ಮತ್ತೆ ಏನ್ ಆರೋಪ ಮಾಡ್ಯಾರಪ್ಪ ಅಂತಂದ್ರೆ ಅವರು ಎಸಿಗಳ ಆರ್ಡರ್ ಮಾಡಿದ್ದ ಮೊದಲ 23ರಾಗ 2023ರಾಗ ಸಿದ್ದು ಉಳ್ಳಾಳೆ ಅಂತ ಹೇಳಿ ಎಸಿ ಅವ್ರಿದ್ರು. ಆಗ ಒಂದ್ ಆರ್ಡರ್ ಮಾಡಿದ್ರು ಅವ್ರು ಏನಂತ ಹೇಳಿ ಈ ಜಮೀನ್ ಬಗ್ಗೆ ಆಕಾರ ಬಂದ ಪ್ರಕಾರ ಉತ್ತಾರವನ್ನು ಕರೆಕ್ಷನ್ ಮಾಡಿ ಆಕಾರ ಬಂದಲ್ಲಿ ಏನ್ ಕ್ಷೇತ್ರದ ಇದನ್ನೈತಿ ಜಮೀನ ಎಕರೆ ಗುಂಟೆ ಅದನ್ನ ಉತ್ತಾರವನ್ನು ಕರೆಕ್ಷನ್ ಮಾಡಿದ್ರು. ಆದ್ರ ನಮ್ದೇನು ಪ್ರತಿವಾದಗಳಿಗೆ ಆರೋಪ ಹಚ್ಲಾಗ್ತಾರಲ್ಲ ಅವ್ರದ ಉತ್ತಾರ ಏನೋ ಅವ್ರು ಕಡಿಮೆ ಮಾಡಿಲ್ಲ, ಏನೂ ಮಾಡಿಲ್ಲ. ಆಸ್ ಇಟ್ ಇಸ್ ಕಡೆಯಿಂದ ನಮ್ದು ಆಕಾರ ಬಂದ ಪ್ರಕಾರ ಎಲ್ಲ ದುರಸ್ತಿ ಮಾಡಿ ಅವ್ರು ಇದು ಆರ್ಡರ್ ಮಾಡಿ ಅವ್ರು ಹೋದ್ರಿ 2023ರಾಗ. ಆಗಿಂದ ಇವರು ಮತ್ತೆ ಏನ್ ಮಾಡಿದ್ರು, ಮುಂದೆ ನಾವ್ ಏನ್ ಮಾಡ್ಬೇಕಂತ ಹೇಳಿ DDLR ಕಡೆ ಅವ್ರು ನಮ್ದು ವಿರೋಧಿಗಳ ಅವ್ರು ಹೋಗಿ DDLR ಕಡೆ ಅಪೀಲ್ ಮಾಡಿದ್ರು. ಏನಂತ ಹೇಳಿ ನಮ್ದು ಆಕಾರ ಬಂದ್ ಹಿಂಗೈತಿ, ಉತ್ತಾರ ಹಿಂಗೈತಿ, ನಮ್ಗ ಸಹಾಯ ಮಾಡ್ರಿ ನೀವು ಅಂತ ಹೇಳಿ ಮಾಡಂದ್ಲಿ DDLR ಅವರು ಒಂದ್ ಆದೇಶ ಹೊರಡಿಸಿದ್ರು. ಏನಂತೇಳಿ ಎಲ್ಲಾ ಹಿಸ್ಸಾಗಳನ್ನ ರದ್ದು ಮಾಡಿ ಕಬ್ಜೆದಾರರು ಹೆಂಗ್ ಅದಾರ ಆ ಪ್ರಕಾರ ಒಂದ್ ಹಿಸ್ಸಾ ದುರಸ್ತಿ ಮಾಡಿ ಹೊಸ ಹಿಸ್ಸಾನ್ನು ರಚಿಸುದು. ಅದ್ರೊಳಗೆ ಏನ್ ಮಾಡಿದ್ರ ಅವ್ರು ಒಂದ್ ಎಸಿ ಅವ್ರದ ಉತ್ತಾರ ಅದು ಇದು ಆಕಾರ ಬಂದ ಪ್ರಕಾರ ಈಗ ಹಿಸ್ಸಾಗಳನ್ನ ರದ್ದು ಮಾಡಂತ್ಲಿ ಆಕಾರ ಬಂದನ್ಯಾಗ 23 ಎಕರೆ ಜಮೀನ್, ಅದು ಮೂಲ ಜಮೀನ್. ಈಗ ಉತ್ತಾರ ಪ್ರಕಾರ ನೋಡಿದಾಗ 24 ಎಕರೆ 30 ಗುಂಟೆ ಜಮೀನ್ ಆಗಿತ್ರಿ ಅದು. ಹಾಗಂತ್ಲಿ ಅವ್ರು DDLR ಅವ್ರು ಏನ್ ಆರ್ಡರ್ ಮಾಡಿದ್ರು, ಉತ್ತಾರ ಕರೆಕ್ಷನ್ ಮಾಡುದು DDLR ಅವ್ರಿಗೆ ಪವರ್ ಇರೋದಿಲ್ಲ, ಅವ್ರ ಕ್ಷೇತ್ರದ ಇದನ್ ಬರಂಗಿಲ್ಲ ಅವ್ರ ಅಧಿಕಾರನಾಗ. ಅದಕ್ಕೆ ಹೇಳಿ ಎಸಿ ಅವ್ರ ಕಡೆ ಆರ್ಡರ್ ಮಾಡಿಸ್ಕೊಂಡ ಉತ್ತಾರ ಕರೆಕ್ಷನ್ ಮಾಡ್ಕೊಂಡು ಆಮೇಲೆ ಮೋಜಣಿ ಮಾಡಿ ಯಾರ್ಯಾರು ಎಲ್ಲೆಲ್ಲಿ ಎಷ್ಟೆಷ್ಟು ಅದಾರ ಅಂತ ಹೇಳಿ ಹೊಸ ಹಿಸ್ಸಾ ದಾಖಲಿಸ್ಲಿ ಅಂತ ಹೇಳಿ ಅವ್ರು ಆರ್ಡರ್ ಮಾಡ್ಯಾರ. ಅದ ಆರ್ಡರ್ ಮೇಲೆ ನಾವು ಏನ ಮಾಡಿದ್ವು, DDLR ಆರ್ಡರ್ ರಿವ್ಯೂ ಮಾಡಾಕ ಹೈಕೋರ್ಟ್ನಾಗ ಹೋದ್ವಿ. ಅಲ್ಲಿ ಕೇಸ್ ನಡೀತಾ ಒಂದ್ ಇದನ್ ಮಾಡಿ ಅವ್ರು ಇಷ್ಟೇ ಕೊಟ್ರು ನಮ್ಗ, DDLR ಆರ್ಡರ್ ಮೇಲೆ ಏನು ಮಾಡಬಾರ್ದು ಅಂತ ಹೇಳಿ. ಆಮೇಲೆ ಫುಲ್ ಫೈನಲ್ ಆರ್ಡರ್ನು ಆತ್ರಿ ಅದ ಹೈಕೋರ್ಟ್ನಾಗ. ಅವ್ರೇನ್ ಹೇಳಾಕತ್ತಾರ ಇದ್ರೊಳಗ ಚಾನಲ್ ಮುಖಾಂತರ, ಅದ್ರ ಹೈಕೋರ್ಟ್ ಇವ್ರದ ಆರ್ಡರ್ ರಿಜೆಕ್ಟ್ ಮಾಡೈತಿ, ಇವ್ರದ ಹಾಕಿದ್ದ ಇದನ್ನ ಅಪ್ಲಿಕೇಶನ್ ಅಪೀಲ್ ಅಂತ ಹೇಳಿ ಹೇಳಾಕ್ತಾರ. ಆದ್ರ ಅದು ತಪ್ಪು.
ಹೈಕೋರ್ಟ್ ಏನು ಆರ್ಡರ್ ಮಾಡಿದ್ದು, ಇದು ನಿಮ್ದ ಏನ್ ಪ್ರಾಬ್ಲಮ್ ಐತ್ರಲ್ಲ, ಇದು ಟ್ರಿಬ್ಯುನಲ್ ಕರ್ನಾಟಕ ಟ್ರಿಬ್ಯುನಲ್ ಕೋರ್ಟ್ನ್ಯಾಗ ಸಾಲ್ವ್ ಆಗ್ತೈತಿ. ಅಲ್ಲಿ ಹೋಗಿ ನೀವು ಏನೈತಿ ಇದ್ರದ್ದು ಇದನ್ನ ಮಾಡ್ಕೋರಿ, ಈಗ ಸಾಲ್ವ್ ನಿಮ್ದು ಪ್ರಾಬ್ಲಮ್ ಇದ್ದಿದ್ದು ಅಂತೇಳಿ ಹೈಕೋರ್ಟ್ ಆರ್ಡರ್ ಮಾಡಿದ್ರು. ಅದ್ರ ಮುಖಾಂತರ ನಾವು ಆರ್ಡರ್ ಪ್ರಕಾರ ಅಲ್ಲಿ ಹೈಕೋರ್ಟ್ ಇದ್ರೊಳಗೆ ಟ್ರಿಬ್ಯುನಲ್ ಕೋರ್ಟ್ನಾಗ ನಾವು ಅಪೀಲ್ ಮಾಡಿವ್ರಿ. ಅಲ್ಲಿ ಹೋಗಿ ಆದ್ರೂ ಅಲ್ಲಿ ನಡೆದೈತಿ. ಆದ್ರ ಅದು ನಡೆದಿದ್ದು ಬಿಟ್ಟಕರಿಂದ ಇವ್ರು DDLR ಆರ್ಡರ್ ಅನ್ನು ಮೂವ್ ಮಾಡ್ಲಾಕ ಹೋಗಿ ಅಲ್ಲಿ ಆಫೀಸ್ಗಳಿಗೆ ಎಡ್ತಕ್ಲಕತ್ರು. ಅಂತಂದ್ಲಿ ಅಲ್ಲಿ ಹೋಗಿ ಈಗ AC ಅವ್ರದ್ದು ಆರ್ಡರ್ ತಗೋರಿ ಅಂತ ಹೇಳಿ ಒಂದು ಆರ್ಡರ್ ಇತ್ರಿ, ಅದು ಇದ್ರೊಳಗೆ DDLR ಆರ್ಡರ್ನಾಗ. ಅಲ್ಲಿ ಹೋಗಿ ಇವ್ರ ಇದನ್ ಮಾಡಿದ್ರು, ತಹಸೀಲ್ದಾರ್ ಹಚ್ಚಿ ತಹಸೀಲ್ದಾರ್ ರಿಪೋರ್ಟ್ ಬರೆದು AC ಅವ್ರಿಗೆ ಇದನ್ ಮಾಡಿದ್ರು. ಅದ್ರದ್ದೆಲ್ಲ ದಾಖಲೆಗಳು ನಮ್ಮ ಕಡೆ ಅದಾವು. ಅದನ್ನ ಅವ್ರ AC ಅವ್ರ ತಮ್ಮ ಇದ್ರದ್ದು ಅಧಿಕಾರ ಪ್ರಕಾರ ಕೋರ್ಟ್ ನಡೆಸಿದ್ರು. ಅವ್ರು ಇದನ್ನ ದಾಖಲೆ ಮಾಡ್ಕೊಂಡ ನಿಮ್ದು ಏನೈತಿ ನೀವು ಹೇಳ್ರಿ, ಅವ್ರದ್ದು ಏನೈತಿ ಅವ್ರು ಹೇಳ್ರಿ, ವಾದ ವಿವಾದ ಎಲ್ಲ ನಡೀತ್ರಿ. ಅದು ನಡೆದಕರಿಂದ ಅವ್ರದ್ದು ಆರ್ಡರ್ ಏನ್ ಮಾಡಿದ್ರು, ಅವ್ರದ್ದು ದಾಖಲೆಗಳು ಹೆಂಗ ಅದಾವು, ಹಳಿ ದಾಖಲೆಗಳು ಎಲ್ಲ ತೆಗದ 1944ರಾಗ ಏನ್ ಖರೀದಾಗೈತಿ, ವಾಟನಿ ಏನಾಗ್ಯಾವ ಎಲ್ಲಾ ದಾಖಲೆಗಳನ್ನು ತೆಗೆದುಕೊಂಡ ಅವ್ರ ಯಾವ್ದು ಸರಿ ಐತಿ ಅಂತ ಹೇಳಿ ಅದನ್ನ ಅವ್ರ ತಮ್ಮ ಡ್ಯೂಟಿ ಐತಿ ಅವ್ರದ್ದು ಆರ್ಡರ್ ಮಾಡ್ಯಾರ. ಅವ್ರು ಅದನ್ನ ಆರ್ಡರ್ ನಮ್ಮ ವಿರುದ್ಧ ಮಾಡ್ಯಾರ. ಇವ್ರ ತಪ್ಪದಾರ ಅಂತ ಹೇಳಿ ಅವ್ರ ವಿರುದ್ಧ ಯಾರ್ಯಾರು ಆರ್ಡರ್ ಮಾಡ್ಲಾಗ್ತಾರಲ್ಲ ಅವ್ರಿಗೆಲ್ಲರಿಗೂ ತಪ್ಪ ಅಂತ ಹೇಳಿ ಅಧಿಕಾರಿಗಳ ಮೇಲೇನು ಆರೋಪ ಮಾಡ್ಲಾಗ್ತಾರ. ಆದ್ರೆ ಹಿಂಗ್ ಮಾಡೋದು ಇದು ತಪ್ಪೈತಿ. ಮತ್ತ ಏನ್ ಆಗ್ಲಾಕತ್ತೈತಿ, ಏನ್ ಆಗ್ಲಾಕತ್ತೈತಿ ಎಲ್ಲ ದಾಖಲೆ ಮೇಲ್ಗಳ ಆಗ್ಲಾಗ್ತದೆ. ಇದು ಯಾರು ಏನು ಇದ್ರೊಳಗ ಜಬರ್ದಸ್ತಿ ಮಾಡುದು, ಏನೋ ಲಿಂಕ್ ಮಾಡುದು ಏನೋ ಇಲ್ರಿ. ಇದ್ರೊಳಗ ಏನ್ ಆಗ್ಲಾಗ್ತೈತಿ ಆರ್ಡರ್ಗಳ ಎಲ್ಲ ಇದನ್ನ ಆಗ್ಲಾಗ್ತೇವ್, ದಾಖಲೆಗಳ ಮುಖಾಂತರ ಆಗ್ಲಾಗತ್ತೇವ್, ಕಾನೂನುಬದ್ಧವಾಗಿ ಆಗ್ಲಾಗತ್ತೇವ್ರಿ. ಇದ ನಮ್ದೇನು ಅದ್ರೊಳಗ ಏನ್ ಅಭ್ಯಂತರ ಇಲ್ಲ. ಅಧಿಕಾರಿಗಳು ಏನ್ ಮಾಡ್ಲಾಗ್ತಾರ ಸರಿನೂ ಮಾಡ್ಲಾಗ್ತಾರ ಅಂತ ಹೇಳಿ ನಾವು ಒಪ್ಕೊಂಡ ಅದಕ್ಕೆ ನಡೆದಿದ್ವಿ. ಆದ್ರೆ ಇವ್ರ ಏನ್ ಮಾಡ್ಲಾಗ್ತಾರ, ಸಿದ್ದು ಉಳ್ಳೊಳ್ಳೆ ಅವ್ರ ಹಿಂಗ್ ಮಾಡಿವ್, ಆದ್ರ ನಮಗ್ ನುಕ್ಸಾನ್ ಆಗೈತಿ, ನಾವು ಕಂಗಾಲಾಗಿವ್ ಅಂತೇಳಿ ಮಾಧ್ಯಮ ಮುಖಾಂತರ ಅವ್ರ ಎಲ್ಲಾ ಸೋಷಿಯಲ್ ಮೀಡಿಯಾ ಒಳಗ ಹರಡಿಸ್ಲಾಗ್ತಾಳ. ಇದು ತಪ್ಪು ಮಾಹಿತಿ ಐತಿ. ಮಾಧ್ಯಮದವ್ರಿಗೂ ತಪ್ಪು ಮಾಹಿತಿ ಕೊಟ್ಟವ್ರು ಏನ್ ಮಾಡ್ಲಾಗ್ತಾರ, ದಿಶಾ ಇದನ್ ಮಾಡ್ಲಾಗ್ತಾರ, ಅವ್ರು ತಪ್ಪಸ್ಲಾಗತ್ತಾರ. ಯಾಕಂದ್ರ ನಮ್ದು ಈಗ DC ಅವ್ರ ಇದ್ರೊಳಗನು ನಡೆದಿದೈತಿ ಕೇಸ, ಈಗ ಆರ್ಡರ್ ಬಂದಿದ್ರಿ. ಅದು ದಿಶಾ ತಪ್ಪಸ್ಲಾಗ ಈ ನಮೂನಿ ಮಾಡ್ಲಾಗ್ತಾರ ಅವ್ರು. ಅದಕ್ಕ ಇವತ್ತು ನಾವು ಈ ಮಾಧ್ಯಮ ಮುಖಾಂತರ